ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿನ್ನೆ ಎಪಿಸೋಡ್ ನೋಡಿರ್ತೀರಾ ಬಿಗ್ ಬಾಸ್ ಸೀಸನ್ 11ರಲ್ಲಿ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ಹೇಳ್ಬಿಟ್ಟು ಇವತ್ತೊಂದು ಹೊಸ ಪ್ರೋಮೋ ಬಿಡುಗಡೆ ಆಗಿದೆ. ಅದ್ರ ಬಗ್ಗೆನೂ ಕೂಡ ಮಾಹಿತಿ ಕೊಡ್ತೀನಿ. ಪ್ರೋಮೋದಲ್ಲಿ ಇವತ್ತು ನಿನ್ನೆಗಿಂತ ಸ್ವಲ್ಪ ಜಾಸ್ತಿನೇ ಗಲಾಟೆ ಆಗಿದೆ ಅಂತ ಹೇಳ್ಬೋದು. ಶಿಶಿರ್ ಮತ್ತೆ ಯಮುನಾ ಅವರ ಮಧ್ಯೆ ಯಾಕಾಯ್ತು ಏನು ಎಲ್ಲದ್ರ ಬಗ್ಗೆನೂ ಕೂಡ ಚರ್ಚೆ ಮಾಡೋಣ. ನಿನ್ನೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮೊದಲು ಹೇಳ್ತೀನಿ, ವಿಡಿಯೋನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲೇದಾಗಿ ಹೇಳ್ಬೇಕು ಅಂದ್ರೆ ನಿನ್ನೆ ಯಾರು ಇವರು ಚೈತ್ರಾ ಕುಂದಾಪುರ ಅವರು ಉಗ್ರ ಮಂಜು ಅವ್ರ ಹತ್ರ ಅವರು ನಮ್ಗೆ ಆಪಲ್ ಕಟ್ ಮಾಡ್ಕೊಡಿ ಅಂತ ಹೇಳಿ, ಏನು ಸ್ವರ್ಗದಲ್ಲಿರೋರಲ್ಲ ನರಕದವರಿಗೆ ಕೆಲಸವನ್ನು ಹೇಳಬೇಕು, ಅವ್ರ ಹತ್ರ ಸೇವೆಯನ್ನ ಮಾಡಿಸ್ಕೋಬೇಕು ಅನ್ನೋ ಕಾನ್ಸೆಪ್ಟ್ ಇದೆ. ಓಕೆನಾ? ಹಾಗಾಗಿ ಆಪಲ್ ಅಲ್ಲ ಅದು, ನಿನ್ನೆ ನಾನು ಕೂಡ ಮಿಸ್ ಮಾಡಿ ಹೇಳಿದೆ, ಆಪಲ್ ಅಲ್ಲ ಸೀಬೆಕಾಯಿ. ಓಕೆನಾ? ಸೀಬೆಕಾಯಿನ ಕಟ್ ಮಾಡಿಕೊಡು ಅಂತ ಹೇಳಿದಾಗ ಅವರು ಏಕ್ದಮ್ ಸೀಬೆಕಾಯಿನ ತಗೊಂಡು ಅದನ್ನ ತಿನ್ಬಿಟ್ಟು ನರಕದ ಕಡೆ ಬಿಸಾಕ್ತಾರೆ. ಓಕೆನಾ? ಇದರಿಂದ ಸ್ವಲ್ಪ ಸಂಘರ್ಷ ಆಗುತ್ತೆ. ಆಮೇಲೆ ಎಲ್ಲೋ ಒಂದ್ ಕಡೆ ಚೈತ್ರಾ ಕುಂದಾಪುರ ಅವರಿಗೆ ಅವ್ರು ಸರಿಯಾಗಿ ಕ್ಲೀನ್ ಮಾಡಿಲ್ಲ ಅಂತ ಹೇಳಿ ಸ್ವರ್ಗದವರೇ ಆಗಿರ್ತಕ್ಕಂಥ ಲಾಯರ್ ಜಗದೀಶ್ ಅವರು ಕ್ಲೀನ್ ಮಾಡಿರೋದ್ರಿಂದ ಮನೆಯವರೆಲ್ಲ ಲಾಯರ್ ಜಗದೀಶ್ ಅವ್ರ ಮೇಲೆ ಸ್ವಲ್ಪ ಟ್ರಿಗರ್ ಆಗ್ತಾರೆ. ನೀವ್ ಯಾಕೆ ಹೆಲ್ಪ್ ಮಾಡಕ್ ಹೋಗ್ತೀರಾ, ಅವರೇ ಮಾಡ್ಬೇಕು ಕೆಲಸ, ರೂಲ್ಸ್ ಬುಕ್ ನೋಡಿಲ್ವಾ ಹಾಗೆ ಹೀಗೆ ಅಂತ. ಅವಾಗ ಲಾಯರ್ ಜಗದೀಶ್ ಅವರು ಸ್ವಲ್ಪ ಟ್ರಿಗರ್ ಆಗಿ ನಾನು ಅಸಲಿ ಆಟ ಆಡ್ತೀನಿ, ನಾನು ಚೆಕ್ ಮೇಟ್ ಕೊಡ್ತೀನಿ ಅಂತ ಹೇಳಿ ನಿನ್ನೆ ಒಂದು ಎಪಿಸೋಡ್ ಅಲ್ಲಿ ಮಾಡ್ತಾರೆ. ಇವತ್ತೊಂದು ಪ್ರೋಮೋ ಬಿಡುಗಡೆ ಆಗಿದೆ. ಇವತ್ತು ನಿನ್ನೆಗಿಂತ ಸ್ವಲ್ಪ ಹವಾ ಜಾಸ್ತಿ ಆಗಿದೆ, ಸ್ವಲ್ಪ ಜಗಳದ ಕಾವು ಏರ್ತಾ ಇದೆ ಬಿಗ್ ಬಾಸ್ ಮನೆಯಲ್ಲಿ ಅಂತ ಹೇಳ್ಬೋದು. ನಾಮಿನೇಷನ್ಗೆ ಸಂಬಂಧಪಟ್ಟಾಗಿ ನಿನ್ನೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಚೈತ್ರಾ ಕುಂದಾಪುರ ಅವರನ್ನ ನಾಮಿನೇಷನ್ ಮಾಡ್ತಾರೆ. ಇವತ್ತು ಕೂಡ ಒಂದು ಟಾಸ್ಕ್ ಅನ್ನ ಕೊಡ್ತಾರೆ ನಾಮಿನೇಷನ್ಗೆ. ಪ್ರೋಮೋ ನೋಡಿರೋ ಪ್ರಕಾರ ನಾನು ಹೇಳ್ತಾ ಇರೋದು, ಒಂದು ಟಾಸ್ಕ್ ಅನ್ನ ನಾಮಿನೇಷನ್ಗೆ ಕೊಡ್ತಾರೆ. ಅದರಲ್ಲಿ ಟಾಸ್ಕ್ ಅನ್ನ ನಡೆದ ನಂತರ ನಾಮಿನೇಷನ್ ಮಾಡುವಾಗ ಎಲ್ಲೋ ಒಂದ್ ಕಡೆ ಗೌತಮಿ ಮತ್ತೆ ಶಿಶಿರ್ ಅವರು ಏನೋ ಒಬ್ರು ನರಕದಲ್ಲಿ ಇರ್ತಾರೆ, ಒಬ್ರು ಸ್ವರ್ಗದಲ್ಲಿ ಇರ್ತಾರೆ, ಹೆಚ್ಚಿನ ಸಮಯ ಅಲ್ಲೇ ಕಳೀತಾರೆ ಅಂತ ಹೇಳಿ ಯಮುನಾ ಅವರು ಹೇಳೋದ್ರಿಂದ ಏನಾಗುತ್ತೆ, ಅಲ್ಲಿ ಯಮುನಾ ಅವರ ಮತ್ತೆ ಶಿಶಿರ್ ಅವರ ಮಧ್ಯೆ ಸ್ವಲ್ಪ ವಾದ ವಿವಾದಗಳು ನಡೆಯುತ್ತೆ. ಅದು ಸ್ವಲ್ಪ ಯಮುನಾ ಅವರ ಒಂದು ವಾಯ್ಸ್ ಸ್ವಲ್ಪ ರೈಸ್ ಇರೋದ್ರಿಂದ ಅವರು ಮುಂದಿನ ದಿನಗಳಲ್ಲಿ ಸ್ವಲ್ಪ ಅವರಿಂದ ಜಾಸ್ತಿ ಹೆಚ್ಚು ಕಿರಿಕಾಗುವಂತ ಸಾಧ್ಯತೆ ಕಂಡು ಬರ್ತಾ ಇದೆ. ನೋಡಿದ್ರೆ ಶಿಶಿರ್ ಅವರು ಕೂಡ ವಾಯ್ಸ್ ರೈಸ್ ಮಾಡ್ತಾರೆ. ನಾನು ಅವ್ರ ಹತ್ರ ಮಾತಾಡಿದ್ರೆ ಏನ್ ತಪ್ಪೇನಿದೆ ಅಂತ ಹೇಳಿ ವಾಯ್ಸ್ ಅನ್ನ ರೈಸ್ ಮಾಡ್ತಾರೆ. ಇವತ್ತಿನ ಎಪಿಸೋಡ್ ಅಲ್ಲಿ ಕಂಪ್ಲೀಟ್ ಕ್ಲಾರಿಟಿ ಸಿಗುತ್ತೆ, ಯಾರ್ಯಾರು ನಾಮಿನೇಟ್ ಆಗ್ತಾರೆ ಈ ವಾರ ಮನೆಯಿಂದ ಹೊರಗೆ ಹೋಗ್ಲಿಕ್ಕೆ ಅಂತ. ಅದರ ಜೊತೆಲಿ ಗಲಾಟೆ ಹೇಗಾಯ್ತು ಏನು ಎಲ್ಲ ಡೀಟೇಲ್ಸ್ ಕಂಪ್ಲೀಟ್ ಎಪಿಸೋಡ್ ಅನ್ನು ನೋಡಬೇಕು. ಎಲ್ಲೋ ಒಂದ್ ಕಡೆ ಭವ್ಯ ಅವರು ಡಾಮಿನೇಷನ್ ಅಂತ ಒಂದು ವರ್ಡ್ ಬರುತ್ತೆ, ಡಾಮಿನೇಟ್ ಮಾಡ್ತಾ ಇದ್ದಾರೆ ಅಂತ. ಅದು ಏನ್ ಮಾಡ್ತಾರೆ ಪ್ರೋಮೋದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಡೈರೆಕ್ಟ್ ಆಗಿ ಎಲ್ಲದನ್ನು ಹಾಕಲ್ಲ. ಓಕೆನಾ? ಅವ್ರು ಡಾಮಿನೇಷನ್ ಅಂದ ತಕ್ಷಣ ಭವ್ಯ ಅವರು ಅದಕ್ಕೆ ರಿಯಾಕ್ಟ್ ಮಾಡ್ತಾರೆ. ಬಟ್ ಅಲ್ಲೆಲ್ಲೋ ಒಂದ್ ಕಡೆ ಬೇರೆದಕ್ಕೆ ರಿಯಾಕ್ಟ್ ಮಾಡಿದ್ನ ಮಿಕ್ಸಪ್ ಮಾಡಿ ಎಲ್ಲ ಚಿತ್ರಾನ್ನ ಮಾಡ್ಬಿಟ್ಟು ಪ್ರೋಮೋ ಮಾಡಿರ್ತಾರೆ ಬಿಗ್ ಬಾಸ್ನವರು. ಹಾಗಾಗಿ ಪಕ್ಕ ಒಂದಕ್ಕೊಂದು ಲಿಂಕ್ ಇರಲ್ಲ, ನಾವು ಅದನ್ನ ಲಿಂಕ್ ಮಾಡಿ ಹೇಳೋದಕ್ಕೆ ಬರಲ್ಲ. ಹಾಗಾಗಿ ನೋಡೋಣ. ಇವತ್ತಂತೂ ಬಿಗ್ ಬಾಸ್ ಸೀಸನ್ 11ರ 2ನೇ ದಿನ ಸ್ವಲ್ಪ ದೊಡ್ಡ ಮಟ್ಟದ ಕಿರಿಕ್ ಆಗುವಂತ ಸಾಧ್ಯತೆ ಇದೆ ಅನ್ಸುತ್ತೆ. ಇದೇ ರೀತಿ ಬಿಗ್ ಬಾಸ್ ಪ್ರೋಮೋ ಅಪ್ಡೇಟ್ ಮತ್ತೆ ಬಿಗ್ ಬಾಸ್ ಎಪಿಸೋಡ್ ಅಪ್ಡೇಟ್ಗಳು ನಮ್ಮ ಈ ಚಾನಲ್ ಅಲ್ಲಿ ದುಷ್ಯಂತ್ ಟ್ರೆಂಡಿಂಗ್ ಇನ್ಫೋ ಚಾನಲ್ ಅಲ್ಲಿ ಸಿಗ್ತಾ ಇರುತ್ತೆ. ನೀವೇನಾದ್ರೂ ಬಿಗ್ ಬಾಸ್ ನೋಡ್ತೀರಾ, ನೀವು ಕೂಡ ಬಿಗ್ ಬಾಸ್ ಅನ್ನ ತುಂಬಾ ಇಷ್ಟಪಡ್ತೀರಾ ಅಂದ್ರೆ ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಅಪ್ಡೇಟ್ ಸಿಗ್ತಾನೆ ಇರುತ್ತೆ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.